ಇಂಡಿಯಾದಲ್ಲಿ ಯಾವಾಗ ಕಾಫಿ ಕುಡಿಯೋಕೆ ಶುರು ಮಾಡಿದ್ರು? 1600 ಆಸ್ಪಾಸಲ್ಲಿ ಸಂತ ಬಾಬಾ ಬುಡನ್ ಅವರು ಕೇವಲ 7 ಕಾಫಿ ಬೀಜಗಳನ್ನ ತಂದು ಕರ್ನಾಟಕದ ಬಾಬಾ ಬುಡನ್ಗಿರಿಯ ತಮ್ಮ ಹಿತ್ಲಲ್ಲಿ ನೆಟ್ರು. ಆ ಗಿಡಗಳು ಹಾಗೆ ಹಬ್ತಾ ತೋಟಗಳಾಗಿ 18ನೇ ಶತಮಾನದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಕಮರ್ಷಿಯಲ್ ಎಸ್ಟೇಟ್ಗಳಾಗಿ ಬದಲಾದವು. ಈ ಪ್ರಪಂಚದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ಪಶ್ಚಿಮ ಘಟ್ಟಗಳು ಇದೆ. ಅದರಲ್ಲಿ ಈ ಕಾಫಿ ಬೆಳೆಯೋದ್ರಿಂದ ಪ್ರಕೃತಿ ಮತ್ತೆ ರೈತರಿಗೆ ಇಬ್ಬರಿಗೂ ಲಾಭ ಇದೆ. ಇವತ್ತು ನಾವು ಮುಖ್ಯವಾಗಿ 2 ತರಹದ ಕಾಫಿ ನೋಡ್ತೀವಿ ಇಂಡಿಯಾದಲ್ಲಿ, ಅರೇಬಿಕಾ ಮತ್ತೆ ರೋಬಸ್ಟಾ. ಈ ಅರೇಬಿಕಾ ಒಳ್ಳೆ ಸುವಾಸನೆ ಮತ್ತೆ ಸ್ಮೂತ್ ಟೇಸ್ಟ್ ಕೊಟ್ರೆ, ರೋಬಸ್ಟಾ ಸೌತ್ ಇಂಡಿಯನ್ ಫಿಲ್ಟರ್ ಕಾಫಿಗೆ ಬೇಕಾಗಿರೋ ಸ್ಟ್ರಾಂಗ್ ಬಾಡಿ ಮತ್ತೆ ಗಟ್ಟಿ ಡಿಕಾಕ್ಷನ್ ಕೊಡುತ್ತೆ. ಅದರಲ್ಲಿ ಅರೇಬಿಕಾ ಪಾರ್ಚ್ಮೆಂಟು, ಅರೇಬಿಕಾ ಚೆರ್ರಿ, ರೋಬಸ್ಟಾ ಪಾರ್ಚ್ಮೆಂಟು, ರೋಬಸ್ಟಾ ಚೆರ್ರಿ ಅಂತ ಬರುತ್ತೆ. ಸೊ ಈ ಫಿಲ್ಟರ್ ಕಾಫಿಗೆ ನಾವು 3 ತರ ಕಾಂಪೊನೆಂಟ್ ಯೂಸ್ ಮಾಡಿದೀವಿ: ಅರೇಬಿಕಾ ಚೆರ್ರಿ, ಅರೇಬಿಕಾ ಪಾರ್ಚ್ಮೆಂಟ್ ಮತ್ತೆ ರೋಬಸ್ಟಾ ಚೆರ್ರಿ. ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿಯೋರಿಗೆ ನಮ್ಮ ಟ್ರೆಡಿಷನಲಿಸ್ಟ್ ಚಿಕೋರಿ ಬ್ಲೆಂಡ್ 8317 ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಲೈಟ್ ಫಿಲ್ಟರ್ ಕಾಫಿ ಬೇಕು ಅಂತಂದ್ರೆ 100% ಪ್ಯೂರ್ ಕಾಫಿ, ನೋ ಚಿಕರಿ, ನಮ್ದು ಪ್ಯೂರಿಸ್ಟ್ ಬ್ಲೆಂಡ್ ನಿಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲ್ಸೋ ಪ್ಯೂರಿಸ್ಟ್ ಬ್ಲೆಂಡ್ ಅಲ್ಲಿ ನಿಮ್ ನಾನಾ ತರದ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ಕೋಬಹುದು. ನಿಮ್ ಬ್ಲಾಕ್ ಕಾಫಿ ಮಾಡ್ಕೊಂಡು ಐಸ್ ಕಾಫಿ ಮಾಡ್ಕೊಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ನೂರಾರು ವರ್ಷ ಇತಿಹಾಸ ಇರುವಂತ ಕಾಫಿನ ಅದ್ಭುತವಾಗಿ ಪ್ರೊಫೈಲಿಂಗ್ ಮಾಡಿ ಎಕ್ಸಲೆಂಟ್ ಕಾಫಿ ಪೌಡರ್ಗಳು ಈಗ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ನಿಮಗ್ ಬೇಕಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿ. ಹಾಗೆ ನೀವು ಈಗಾಗಲೇ ಬಳಸಿದ್ರೆ ನಿಮ್ಗೆ ಟ್ರೆಡಿಷನಲಿಸ್ಟ್ ಇಷ್ಟ ಆಗಿದೆಯಾ, ಪ್ಯೂರಿಸ್ಟ್ ಇಷ್ಟ ಆಗಿದೆಯಾ, ಅಥವಾ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು.